ದೂರು ಕೊಟ್ಟಂತ ಅನಾಮಿಕ ಆತ ಕೂಡ ಸ್ಥಳದಲ್ಲಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಇವತ್ತು 3 ಕಡೆ ಅಗಿಯೋ ಕಾರ್ಯ ನಡೆಯುತ್ತೆ. ಲೈವ್ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಧರ್ಮಸ್ಥಳದಿಂದ ಲೈವ್ ದೃಶ್ಯ. ಯಾವ ಸ್ಥಳದಲ್ಲಿ ಸಮಾಧಿ ಇದೆ ಅಂತ, ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಮಾರ್ಕ್ ಮಾಡಿದ್ನೋ ಅದೇ ಜಾಗದಿಂದ ಲೈವ್ ದೃಶ್ಯಗಳನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ರು. 2ನೇ ದಿನದ ಉತ್ಖನನ ಕಾರ್ಯ. ನಿನ್ನೆ ಮೊದಲ ದಿನ ಗುರುತು ಮಾಡಿದಂತಹ ಜಾಗ ಅಗಿಯೋ ಕೆಲಸ ಶುರುವಾಗಿತ್ತು. ಅದರಲ್ಲಿ ಮೊದಲ ಜಾಗದಲ್ಲಿ ನಿನ್ನೆ ಅಗಿಲಾಯಿತು. 15 ಅಡಿ ಅಗಲ 8 ಅಡಿ ಆಳಕ್ಕೆ ಅಗದ್ರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾವ ಕುರುಹು ಕೂಡ ಪತ್ತೆ ಆಗಿಲ್ಲ. ಈ ಅನಾಮಿಕ ವ್ಯಕ್ತಿ ಬಹಳ ಕಾನ್ಫಿಡೆಂಟ್ ಆಗಿದ್ದ ಜಾಗ ಆಗಿತ್ತದು. ಇಲ್ಲಿ ನಾನು ಶವ ಹೂತಿದ್ದೀನಿ 100ಕ್ಕೆ 100ರಷ್ಟು ಪಕ್ಕಾ ಇದೆ ಅಂತ, 100% ಇದೇ ಜಾಗ ಅಂತ ಆತ ಗುರುತು ಮಾಡಿದ್ದ. ಅದೇ ಜಾಗದಲ್ಲಿ ನಿನ್ನೆ ಅಗದಿತ್ತು. 4 ಅಡಿ ಹೋದ್ರೂ ಕೂಡ ಏನೂ ಸಿಕ್ಕಿಲ್ಲ. ಮತ್ತೆ ಆತ ಮನವಿ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ಕೆಳಗೆ ಹೋದ್ರೆ ಸಿಗ್ಬೋದೇನೋ ಅಂತ. ಇನ್ನೂ 4 ಅಡಿ ಆಳ ಆಗಿದ್ದಾರೆ, 8 ಅಡಿ ಆಳ ಆಗದಿದ್ದಾರೆ. ಆದರೆ ಯಾವುದೇ ಕುರುಹು ಪತ್ತೆ ಆಗಿಲ್ಲ. ಇನ್ನುಳಿದಂತ 12 ಜಾಗ ಅದನ್ನ ಈಗ ಅಗಿಬೇಕಾಗಿದೆ. ಇವತ್ತು ಒಂದೇ ದಿನ 3 ಕಡೆ ಸಮಾಧಿ ಅಗಿಯೋ ಪ್ಲಾನ್ ಇದೆ. ನೆನ್ನೆ ಇಡೀ ದಿನ ಒಂದು ಸಮಾಧಿಯನ್ನ ಅಗದಿದ್ರು. ಇವತ್ತು 3 ಕಡೆ ಅಗಿಯೋ ಕಾರ್ಯ ನಡೆಯುತ್ತೆ. ಕುತೂಹಲ ಮೂಡಿಸ್ತಾ ಇದೆ 2ನೇ ದಿನದ ಹುಡುಕಾಟ. ಕೇವಲ ಈ 13 ಜಾಗ ಮಾತ್ರ ಅಲ್ಲ, ಧರ್ಮಸ್ಥಳದ ಸುತ್ತ 100 ಶವಗಳನ್ನ ತಾನು ಹೂತಿದ್ದೀನಿ ಅಂತ ಈತ ಹೇಳಿತ್ತು. ಈತ ನಿನ್ನೆ ನೇತ್ರಾವತಿ ಸ್ನಾನಘಟ್ಟ ಆಯಿತು. ಇದರ ಪಕ್ಕದ ಜಾಗ ನಿನ್ನೆ ಅಗದಿರೋದು. ಈ ಸ್ನಾನಘಟ್ಟಕ್ಕೆ ಸಮೀಪದ ಜಾಗ ನಿನ್ನೆ ಅಗದಿರೋದು. ಇನ್ನು 12 ಜಾಗಗಳನ್ನ ಅಗಿಬೇಕಾಗಿದೆ. ದಟ್ಟವಾದ ಅರಣ್ಯದಲ್ಲಿ ನಡೀತಾ ಇರೋ ಕಾರ್ಯಾಚರಣೆ ಇದು.